KCET ಪ್ರಾವಿಷನಲ್ ರಿಸಲ್ಟ್ ನೋಡಿದ್ಮೇಲೆ ತುಂಬ ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸ್ ಎಲ್ಲ ಗಾಬರಿ ಆಗಿರ್ತಾರೆ. ಯಾಕಂದರೆ ನಿಮಗೆ ಮಾಕ್ ರೌಂಡಲ್ಲಿ CS ಸಿಕ್ಕಿತ್ತು, ಬಟ್ ಈಗ ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟಲ್ಲಿ EC ಸಿಕ್ಕಿದೆ, ತ್ರಿಬಲ್ E ಸಿಕ್ಕಿದೆ, ಮೆಕ್ಯಾನಿಕಲ್ ಸಿಕ್ಕಿದೆ, ಮತ್ತು ಕೆಲವೊಬ್ಬರಿಗೆ CET ಸಿಕ್ಕಿಲ್ಲ. ಸೊ ಈ ರೀತಿ ಕಮೆಂಟ್ಸ್ ಮಾಡ್ತಾಯಿದ್ದೀರಾ ಮತ್ತು ವಾಟ್ಸಪ್ಪಲ್ಲಿ ಕೂಡ DM ಮಾಡ್ತಾಯಿದ್ದೀರಾ. ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕಟ್ ಆಫು ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ, ಸೊ ಇದಕ್ಕೆ ರೀಸನ್ ಏನು. ಈಗ ಅಕಸ್ಮಾತ್ ನಿಮಗೆ ಪ್ರಾವಿಷನಲ್ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅಂದರೆ ಫೈನಲ್ ಅಲಾಟ್ಮೆಂಟ್ ಇರುತ್ತಲ್ಲ 15th, ಸೊ ಅಲ್ಲೇನಾದರೂ ಚೇಂಜಸ್ ಆಗ್ಬೋದಾ. ಈಗ ಫಸ್ಟ್ ರೌಂಡಲ್ಲಿ ನಮಗೆ ಸೀಟೇ ಸಿಕ್ಕಿಲ್ಲ, ನಾವೇನು ಮಾಡಬೇಕು, ಸೀಟ್ ಸಿಕ್ಕಿದ್ರೆ ಏನು ಮಾಡಬೇಕು, ಕಟ್ ಆಫು ಎಷ್ಟು ವೇರಿಯೇಷನ್ಸ್ ಆಗಿದೆ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟು ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತಿರ್ತೀನಿ. ಸೊ ನಿಮಗೆ ಹೊಸ ಪ್ರೋಸೆಸ್ ಆಗಿರೋದ್ರಿಂದ ಖಂಡಿತ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮಗೆ ಮಾಕ್ ರೌಂಡಲ್ಲಿ ಯಾವ ಸೀಟ್ ಸಿಕ್ಕಿತ್ತು, ಈಗ ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟಲ್ಲಿ ಯಾವ ಸೀಟ್ ಸಿಕ್ಕಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಅದೇ ರೀತಿ ಚೇಂಜಸ್ ಆಗಿದೆಯಾ ಅಥವಾ ಸೇಮ್ ಕಾಲೇಜ್ ಸಿಕ್ಕಿದೆಯಾ ಅಂತ. ಈಗ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು ಪ್ರಾವಿಷನಲ್ ರಿಸಲ್ಟ್ಗೂ ಮತ್ತು ಫೈನಲ್ ರಿಸಲ್ಟ್ಗೂ ಇರೋ ಡಿಫ್ರೆನ್ಸ್ ಏನು. ಈಗ ಪ್ರಾವಿಷನಲ್ ರಿಸಲ್ಟಲ್ಲಿ ನನಗೆ ಸೀಟ್ ಸಿಕ್ಕಿದೆ, ಕನ್ಫರ್ಮ್ ಆಗಿ ಫೈನಲ್ ರಿಸಲ್ಟಲ್ಲೂ ಅದೇ ಸೀಟ್ ಸಿಗುತ್ತೆ ಅಥವಾ ಏನಾದರೂ ಚೇಂಜಸ್ ಆಗ್ಬೋದು ಅಂತ ಡೌಟ್ ಇರುತ್ತೆ ಅಲ್ವಾ. ಆಲ್ಮೋಸ್ಟ್ 99% ನಿಮಗೆ ಈಗ ಪ್ರಾವಿಷನಲ್ ರಿಸಲ್ಟಲ್ಲಿ ಏನು ಸಿಕ್ಕಿದೆ, ಸೊ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಂದರೆ 15th ಜುಲೈ ಅನೌನ್ಸ್ ಮಾಡ್ತೀನಿ ಅಂತ ಹಾಕಿದಾರಲ್ವಾ. ಸೊ ಎರಡೂ ಕೂಡ ಸೇಮ್ ಇರುತ್ತೆ. ಈಗ ಪ್ರಾವಿಷನಲ್ ರಿಸಲ್ಟಲ್ಲಿ ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂದರೆ, ಈಗ ಆ ಒಂದು ಕಾಲೇಜ್ ಕಟ್ ಆಫ್ 50,000 ಇದೆ, ಸೊ ನಿಮ್ಮ ರ್ಯಾಂಕು 40,000 ಇದೆ. ಸೊ ನಿಮಗೆ ಆ ಒಂದು ಕಾಲೇಜ್ನ ಆ್ಯಡ್ ಮಾಡಿರ್ತೀರಾ, ನಿಮ್ಗೆ ಸಿಗಬೇಕಾ ಕಾಲೇಜು, ಬಟ್ ಆದರೂ ಸಿಕ್ಕಿಲ್ಲ. ಆವಾಗ ನೀವು ಕಟ್ ಆಫ್ನೆಲ್ಲ ಕರೆಕ್ಟಾಗಿ ನೋಡಿಕೊಂಡು ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂತ ಹೇಳಿದ್ರೆ KEAಗೆ ಮೇಲ್ ಮಾಡಬೇಕು ಇವತ್ತು ಸಂಜೆ 5 ಗಂಟೆ ತನಕ. ಸೊ ಅದನ್ನು ಅವರು ಚೇಂಜಸ್ನ ಮಾಡ್ತಾರೆ, ಓಕೆನಾ. ಸೊ ಅದಾದಮೇಲೆ ಫೈನಲ್ ಅಲಾಟ್ಮೆಂಟಲ್ಲಿ ನಿಮಗೆ ಕರೆಕ್ಟಾಗಿ ರಿಸಲ್ಟ್ ಬರುತ್ತೆ. ಈ ವರ್ಷ ಯಾರೆಲ್ಲ ಇಂಜಿನಿಯರಿಂಗ್ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರಾ, ಈ ಒಂದು ಗೋಲ್ಡನ್ ಅಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಈ ಒಂದು ಎಕ್ಸಾಮ್ ಮೂಲಕ ಅಪ್ ಟು 2 lakhs ತನಕ ಸ್ಕಾಲರ್ಶಿಪ್ ಅಥವಾ ಫ್ರೀ ಮ್ಯಾಕ್ಬುಕ್ ಗೆಲ್ಲೋ ಅವಕಾಶ ಇದೆ. ನೀವೇನಾದರೂ 2026 BTech ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರಾ, ಸೊ ನೀವು NIT, IIT ಅಥವಾ ಯಾವುದೇ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ಗೆ ಜಾಯ್ನ್ ಆಗ್ತಿದ್ರು ಕೂಡ ಈ ಒಂದು ಆಪರ್ಚುನಿಟಿಗೆ ಎಲಿಜಿಬಲ್ ಆಗಿರ್ತೀರಾ. ನೀವು ಮಾಡಬೇಕಾಗಿರೋದು ಒಂದೇ ಕೆಲಸ, ಅದೇನು ಅಂತ ಹೇಳಿದ್ರೆ ಪೊಲಾರಿಸ್ ಆಪ್ಟಿಟ್ಯೂಡ್ ಟೆಸ್ಟ್ನ ಬರೆಯೋದು. ಸೊ ಟಾಪ್ 3 ಪರ್ಫಾರ್ಮರ್ಸ್ಗೆ ಅಪ್ ಟು 2 lakhs ತನಕ ಸ್ಕಾಲರ್ಶಿಪ್ ಸಿಗುತ್ತೆ. ಇದರಿಂದ ಫಸ್ಟ್ ಸೆಮಿಸ್ಟರ್ ಟ್ಯೂಷನ್ ಫೀಸ್ ಕವರ್ ಮಾಡ್ಬೋದು ಮತ್ತು ನೆಕ್ಸ್ಟ್ ಟಾಪ್ 7 ಸ್ಟೂಡೆಂಟ್ಸ್ಗೆ ಫ್ರೀ ಮ್ಯಾಕ್ ಬುಕ್ ಸಿಗುತ್ತೆ, ಓಕೆನಾ. ಈ ಎಕ್ಸಾಮಲ್ಲಿ ಮ್ಯಾಥಮೆಟಿಕ್ಸು ಮತ್ತು ಲಾಜಿಕಲ್ ರೀಸನಿಂಗ್ ಮಾತ್ರ ಇರೋದು. ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಥರ ಸಪ್ರೇಟು ಪ್ರಿಪ್ರೇಷನ್ ಮಾಡ್ಕೋಬೇಕು, ಆ ರೀತಿ ಏನು ಇರೋದಿಲ್ಲ. ಈ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಅಷ್ಟೇ ಅಲ್ಲ, ಈಗ ಲಿಮಿಟೆಡ್ ಸ್ಲಾಟ್ಸ್ ಮಾತ್ರ ಇರೋದು, ಅದರಿಂದ ಅವರ ಅಪ್ಲಿಕೇಶನ್ ಫೀಸಲ್ಲಿ 50% ಡಿಸ್ಕೌಂಟ್ ನಡೀತಾ ಇದೆ. ಲಿಂಕ್ ಡಿಸ್ಕ್ರಿಪ್ಷನ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಮಿಸ್ ಮಾಡದೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟು ಜುಲೈ 15th ಆಗಿರುತ್ತೆ. ಸೊ ವೆಯ್ಟ್ ಮಾಡೋದಕ್ಕೆ ಹೋಗ್ಬೇಡಿ, ಈಗಲೇ ಹೋಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಈಗ ಏನಕ್ಕೆ ಈ ವರ್ಷ ಕಟ್ ಆಫು ಇನ್ಕ್ರೀಸ್ ಆಗಿದೆ. ಸೊ ಲಾಸ್ಟ್ ಇಯರು 40,000 ಇದ್ರೂ ಸಿಗ್ತಾಯಿತ್ತು, ಬಟ್ ಈ ವರ್ಷ 30,000 ಇದ್ರೂ ಸಿಕ್ಕಿಲ್ಲ, 25,000 ಇದ್ರೂ ಕೆಲವೊಂದು ಕೇಸಸಲ್ಲಿ ಸಿಕ್ಕಿಲ್ಲ. ಸೊ ಈ ರೀತಿ ಏನಕ್ಕೆ ಆಗ್ತಾ ಇದೆ, ಈ ರೀತಿ ಡೌಟ್ಸ್ ಇರುತ್ತೆ ಅಲ್ವಾ. ನೋಡಿ, ಈಗ ನಿಮಗೆ ಅಕಸ್ಮಾತ್ ನಿಮ್ಮ ರ್ಯಾಂಕ್ ಚೆನ್ನಾಗಿದ್ರು ಕೂಡ ನಿಮಗೆ ಚೆನ್ನಾಗಿ ಕಾಲೇಜ್ ಸಿಕ್ಕಿಲ್ಲ ಅಥವಾ ಚೆನ್ನಾಗಿರೋ ಬ್ರಾಂಚ್ ಸಿಕ್ಕಿಲ್ಲ ಅಥವಾ ಕಾಲೇಜೇ ಸಿಕ್ಕಿಲ್ಲ ಅಂದರೆ ವರಿ ಮಾಡ್ಕೋಬೇಡಿ. ಯಾಕಂದರೆ ಈ ವರ್ಷ ಮೆಡಿಕಲ್ ಸ್ಟೂಡೆಂಟ್ಸ್ ಕೂಡ ಇಂಜಿನಿಯರಿಂಗ್ ಸೀಟ್ನ ಬ್ಯಾಕಪ್ ಆಗಿ ಇಟ್ಕೊತಾ ಇದ್ದಾರೆ. ಇನ್ನೂ ಕೂಡ ಮೆಡಿಕಲ್ ಆಪ್ಷನ್ಟಿ ಸ್ಟಾರ್ಟ್ ಮಾಡಿಲ್ಲ ಅಲ್ವಾ. ಸೊ ಮೆಡಿಕಲ್ ಸ್ಟೂಡೆಂಟ್ಸ್ ಏನು ಮಾಡ್ತಾ ಇದ್ದಾರೆ, ಈಗ ಮೆಡಿಕಲ್ ಸ್ಟೂಡೆಂಟ್ಸು ಇಂಜಿನಿಯರಿಂಗ್ ಸೀಟ್ನ ಆಪ್ಷನ್ಟಿ ಮಾಡಿದ್ದಾರೆ. ಸೊ ಮೆಡಿಕಲ್ ಸ್ಟೂಡೆಂಟ್ಸ್ಗೂ ಕೂಡ ಇಂಜಿನಿಯರಿಂಗ್ ಸೀಟು ಅಲಾಟ್ ಆಗಿದೆ. ಇವಾಗ ಏನಾಗುತ್ತೆ, ನೆಕ್ಸ್ಟು ಸೆಕೆಂಡ್ ರೌಂಡಲ್ಲಿ ಅಥವಾ ಥರ್ಡ್ ರೌಂಡಲ್ಲಿ ಮೆಡಿಕಲ್ ಸೀಟ್ನ ಆ್ಯಡ್ ಮಾಡ್ತಾರೆ ಆಪ್ಷನ್ಟಿ ಮಾಡೋದಕ್ಕೆ. ಆವಾಗ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಮೆಡಿಕಲ್ ಸೀಟ್ ಅಲಾಟ್ ಆಗುತ್ತೆ. ಸೊ ಆವಾಗ ಇಂಜಿನಿಯರಿಂಗ್ ಸೀಟ್ಸು ವೇಕೆನ್ಸಿ ಉಳ್ಕೊಳ್ಳುತ್ತೆ. ಸೊ ದಟ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಗೆ ಆ ಒಂದು ವೇಕೆನ್ಸಿ ಉಳ್ಕೊಂಡಿರೋ ಸೀಟು ನೆಕ್ಸ್ಟು ರೌಂಡಲ್ಲಿ ಅಲಾಟ್ ಆಗ್ತಾ ಬರುತ್ತೆ. ಆದ್ದರಿಂದ ನೀವು ಯಾವುದೇ ರೀತಿ ವರಿಯೋ ಅವಶ್ಯಕತೆ ಇಲ್ಲ. ಸೊ ಕಟ್ ಆಫು ನೋಡ್ಕೋಬೇಕು ನೀವೀಗ. ಮಾಕ್ ರೌಂಡ್ ಕಟ್ ಆಫ್ ನೋಡ್ಕೊಳ್ಳಿ ಮತ್ತು ಫಸ್ಟ್ ರೌಂಡ್ ಪ್ರಾವಿಷನಲ್ ಕಟ್ ಆಫ್ ನೋಡ್ಕೊಳ್ಳಿ. ಈಗ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ಫಸ್ಟ್ ರೌಂಡು ಪ್ರಾವಿಷನಲ್ ಮತ್ತು ಫೈನಲ್ ಅಲಾಟ್ಮೆಂಟ್ ಕಟ್ ಆಫು. ಸೊ ಈಗ ಇನ್ಕ್ರೀಸ್ ಆಗಿರೋದಂತೂ ಖಂಡಿತ. ಸೊ ನಿಮಗೆ ಬೇಕಾದರೆ ನೆಕ್ಸ್ಟು PDF ಕಂಪೇರ್ ಮಾಡಿ ತೋರಿಸ್ತೀನಿ. ಈಗ ಯಾವುದೇ ರೀತಿ ವರಿ ಬೇಡ. ಸೊ ಈಗ ಪ್ರಾವಿಷನಲ್ ರಿಸಲ್ಟ್ ಇದು. ನೆಕ್ಸ್ಟು ನಿಮ್ಮ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಯಾಕಂದರೆ ನೀವು ಲಾಸ್ಟ್ ಇಯರ್ ಕಟ್ ಆಫ್ನು ನೋಡ್ಬೋದು. ಮತ್ತು ಈಗ ಹೇಳಿದ್ನಲ್ಲ, ಮೆಡಿಕಲ್ ಇದೊಂದು ರೀಸನ್ನು, ಮತ್ತು ಇನ್ನೂ ಕೆಲವೊಂದು ಕೋರ್ಸಸ್ಗೆ ಲೇಟಾಗಿ ಆಪ್ಷನ್ಟಿನ ಸ್ಟಾರ್ಟ್ ಮಾಡಿದ್ರು ಮತ್ತು ಇನ್ನೊಂದು ಕೋರ್ಸ್ಗೆ ಆಪ್ಷನ್ಟಿನೇ ಸ್ಟಾರ್ಟ್ ಆಗಿಲ್ಲ. ಸೊ ಈ ಎಲ್ಲ ರೀಸನಿಂದ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ, ಓಕೆನಾ. ಸೊ ಯಾವುದೇ ರೀತಿ ವರಿ ಮಾಡ್ಕೋಬೇಡಿ, ವೆಯ್ಟ್ ಮಾಡಿ, ಕರೆಕ್ಟಾಗಿ ಪ್ರೊಸೀಜರ್ನೆಲ್ಲ ತಿಳ್ಕೊಳ್ಳಿ. ನೆಕ್ಸ್ಟು ಆಲ್ಮೋಸ್ಟ್ 60 to 70% ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗೋಲ್ಲ. ಸೊ ಚಾಯ್ಸ್ 2 ಕೊಟ್ಕೊಂಡು
ಸೀಟ್ನ ಹೋಲ್ಡ್ ಮಾಡ್ಕೊತಾರೆ. ಸೆಕೆಂಡ್ ರೌಂಡಲ್ಲಿ ಆಲ್ಮೋಸ್ಟು ಅಡ್ಮಿಷನ್ ಆಗೋದು. ಸೊ ನೀವು ಕೂಡ ಈ ಒಂದು ಚಾಯ್ಸ್ ಟು ಕೊಟ್ಕೊಂಡೆ ಮೂವ್ ಆಗೋದು ಬೆಟರು. ಯಾಕಂದರೆ ನಿಮಗೆ ಸಿಕ್ಕಿರೋ ಸೀಟ್ ಅಂತೂ ಹೋಲ್ಡಲ್ಲಿ ಇರುತ್ತಾ, ನೆಕ್ಸ್ಟ್ ಏನೇ ಸಿಕ್ಕಿದ್ರು ನಿಮಗೆ ಒಂದು ಆ್ಯಡೆಡ್ ಅಡ್ವಾಂಟೇಜ್ ರೀತಿ. ಸೊ ಚೆನ್ನಾಗಿರೋ ಕಾಲೇಜ್ನ ಯಾಕೆ ಮಿಸ್ ಮಾಡ್ಕೊತೀರಾ, ಆದ್ದರಿಂದ ಚಾಯ್ಸ್ ಟು ಸೆಲೆಕ್ಟ್ ಮಾಡಿಕೊಂಡು ಸೆಕೆಂಡ್ ರೌಂಡಲ್ಲಿ ಬೇಕಾದರೆ ಅಡ್ಮಿಷನ್ ಆಗ್ಬೋದು. ಓಕೆನಾ. ಸೊ ಈಗ ಕಟ್ ಆಫ್ನ ಕಂಪೇರ್ ಮಾಡ್ತಾ ನೋಡೋಣ. ಸೊ ಕಟ್ ಆಫ್ ಎಷ್ಟು ವೇರಿಯೇಷನ್ಸ್ ಆಗಿದೆ ಅಂತ. ಸೊ ಯಾವುದೇ ರೀತಿ ನಿಮಗೆ ಕನ್ಫ್ಯೂಷನ್ಸ್ ಇರೋದಿಲ್ಲ, ನೀವು ಪ್ರೋಸೆಸ್ ಬಗ್ಗೆ ಎಲ್ಲ ಕರೆಕ್ಟಾಗಿ ತಿಳ್ಕೊಂಡ್ರಿ ಅಂತ ಹೇಳಿದ್ರೆ ನೆಕ್ಸ್ಟು ಈಸಿಯಾಗಿ ಚಾಯ್ಸ್ ಎಂಟ್ರಿ ಮತ್ತು ಅಡ್ಮಿಷನ್ ಪ್ರೋಸೆಸ್ ಇದೆಲ್ಲ ನಿಮಗೆ ಈಸಿ ಅನಿಸುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ನೀವು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ನೆಲ್ಲ ಈಗಲೇ ರೆಡಿ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ನಿಮ್ಗೆ ಅಡ್ಮಿಷನ್ ಟೈಮ್ ಕೊಡ್ತಾರಲ್ವಾ, ಫಸ್ಟು ಈಗ ನಿಮಗೆ ಫೈನಲ್ ಅಲಾಟ್ಮೆಂಟ್ 15th ಜುಲೈ ಅಂದರೆ ನಿಮಗೆ ನಾಳೆ ಅನೌನ್ಸ್ ಆಗುತ್ತೆ ಅಂದ್ಕೊಳ್ಳಿ. ಸೊ ಅದಾದಮೇಲೆ ನಿಮಗೆ ಫಸ್ಟು ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಚಾನ್ಸ್ನ ಕೊಡ್ತಾರೆ. ಸೊ ಈಗ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿದ್ರೆ ನೀವು ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀವು ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಹೋಗ್ತೀರಾ, ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿದ್ರೆ. ಅಕಸ್ಮಾತ್ ನಿಮಗೆ ಸೀಟ್ ಸಿಕ್ಕಿದೆ, ಸೊ ಅದಕ್ಕಿಂತ ಬೆಟರ್ ಕಾಲೇಜ್ ಬೇಕು ಅಂತ ಹೇಳಿದ್ರೆ ನೀವು ಚಾಯ್ಸ್ ಟು ಕೊಟ್ಕೋಬೋದು. ಅಥವಾ ನೆಕ್ಸ್ಟ್ ನಿಮಗೆ ಚಾಯ್ಸ್ ಎಂಟ್ರಿ ಬಗ್ಗೆ ಸಪ್ರೇಟ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಈಗ ಜಸ್ಟ್ ಪ್ರೊಸೀಜರ್ ಹೇಳ್ತೀನಿ, ಓಕೆನಾ. ಸೊ ಈಗ ನಿಮಗೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ 15th ಜುಲೈಯಿಂದ ಒಂದು 3 days 4 days ಕೊಡ್ಬೋದು, ಅಥವಾ 2 days ಕೊಟ್ಟರು ಕೊಡ್ಬೋದು. ಸೊ ಅದು ಶೆಡ್ಯೂಲ್ KEA ಕಡೆಯಿಂದ ಬರಬೇಕು. ಸೊ ಚಾಯ್ಸ್ ಎಂಟ್ರಿ ಮಾಡ್ತೀರಾ, ಅದಾದಮೇಲೆ ಚಾಯ್ಸ್ 1 ಯಾರೆಲ್ಲ ಚೂಸ್ ಮಾಡ್ತಾರೆ ನಿಮಗೆ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಒಂದು 3 to 4 days ಮ್ಯಾಕ್ಸಿಮಮ್ ಅಷ್ಟು ಕೊಡ್ಬೋದು. ಸೊ ಇದನ್ನು ಕಮ್ಮಿ ಕೊಟ್ಟರೆ ನೋಡೋಣ, ಅದು KEA ಶೆಡ್ಯೂಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ ಒಂದು 3 to 4 daysಲ್ಲಿ ನೀವು ಫೀಸ್ ಪೇಮೆಂಟ್ ಮಾಡ್ತೀರಾ. ಅದಾದಮೇಲೆ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ. ಅದಾದಮೇಲೆ ನೀವು ಕನ್ಫರ್ಮೇಷನ್ ಸ್ಲಿಪ್ಪು ಮತ್ತು ಅಡ್ಮಿಷನ್ ಆರ್ಡರ್ ಅಂತ ಬರುತ್ತೆ. ಸೊ ಎಲ್ಲನೂ ಕೂಡ ನೀವು ತೊಗೊಂಡು ಕಾಲೇಜ್ಗೆ ಹೋಗಿ ಅಲ್ಲಿ ಅಡ್ಮಿಷನ್ ಆಗಬೇಕಾಗಿರುತ್ತೆ. ಸೊ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಕೇಳ್ತಾರೆ ಕೆಲವೊಂದು ಕಾಲೇಜಲ್ಲಿ. ಸೊ ಡಾಕ್ಯುಮೆಂಟ್ಸು ಮತ್ತು ನಿಮ್ಮ ಫೀಸ್ ಪೇಮೆಂಟ್ ಮಾಡ್ತೀರಾ. ಅದಾದಮೇಲೆ ಅಡ್ಮಿಷನ್ ಆದಮೇಲೆ KEA ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗ್ತೀರಾ, ಯಾರೆಲ್ಲ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತಾರೆ ಅವರು, ಓಕೆನಾ. ಸೊ ಈ ರೀತಿ ಇರುತ್ತೆ ಪ್ರೊಸೆಸ್ಸು. ಇದಾದಮೇಲೆ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ಸು ಎಲ್ಲ ಕಂಪ್ಲೀಟ್ ಆಗಿ ಅಡ್ಮಿಷನು ಕಂಪ್ಲೀಟ್ ಆದಮೇಲೆ ನಿಮಗೆ ಎಡಿಟ್ ಮಾಡೋದಕ್ಕೆ ಚಾನ್ಸ್ನ ಕೊಡ್ತಾರೆ. ಎಡಿಟ್ ಇನ್ ದ ಸೆನ್ಸ್ ನೀವು ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗಲ್ಲ, ಎಕ್ಸೆಪ್ಟ್ ಯಾವುದಾದ್ರು ಹೊಸ ಕಾಲೇಜು ಸೀಟ್ ಮೆಟ್ರಿಕ್ಸಲ್ಲಿ ಆ್ಯಡ್ ಆಯಿತು ಅಂದಾಗ ಮಾತ್ರ ನೀವು ಆ್ಯಡ್ ಮಾಡ್ಬೋದು. ಅದು ಬಿಟ್ಟರೆ ಈಗ ಏನು ಆಪ್ಷನ್ ಎಂಟ್ರಿ ಮಾಡಿರ್ತೀರ ಅದರಲ್ಲಿ ಎಡಿಟ್ ಮಾಡ್ಕೋಬೋದು ಅಷ್ಟೇ. ಚಾಯ್ಸ್ ಟು ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಒಂದು 50 ಕಾಲೇಜ್ನ ಆ್ಯಡ್ ಮಾಡಿದರೆ ನಿಮಗೆ 30th ಕಾಲೇಜ್ ಅಲಾಟ್ ಆಗಿದರೆ 30th ಕಾಲೇಜ್ ತನಕ ನಿಮಗೆ ಆಪ್ಷನ್ ಎಂಟ್ರಿ ಎಡಿಟ್ ಮಾಡ್ಕೊಳ್ಳೋದು, ಅಂದರೆ ಮೇಲಿಂದ ಕೆಳಗೆ ಮಾಡೋದು, ಕೆಳಗಿಂದ ಮೇಲ್ ಮಾಡೋದು, ಅಥವಾ ಡಿಲೀಟ್ ಮಾಡ್ಕೊಳ್ಳೋದು, ಈ ರೀತಿ ನಿಮಗೆ ಒಂದು ಆಪ್ಷನ್ಸ್ ಇರುತ್ತೆ. ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡ್ರೆ ಸಿಕ್ಕಿರೋ ಸೀಟ್ ಮಾತ್ರ ಕ್ಯಾನ್ಸಲ್ ಮಾಡ್ಕೊತೀರಾ, ಮಿಕ್ಕಿದೆಲ್ಲ ಕಾಲೇಜು ನಿಮ್ಮ ಸೆಕೆಂಡ್ ರೌಂಡ್ ಕ್ಯಾರಿ ಆಗುತ್ತೆ. ಸೊ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೆ ಅಡ್ಮಿಷನ್ ಆಗ್ತೀರಾ, ನೀವು ನೆಕ್ಸ್ಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ, ಓಕೆನಾ. ಸೊ ಇಷ್ಟು ನಿಮಗೆ ಒಂದು ಐಡಿಯಾ ಬಂತು ಅಂತ ಅಂದ್ಕೊತೀನಿ. ಈಗ ಕಟ್ ಆಫ್ ಎಷ್ಟು ವೇರಿಯೇಷನ್ಸ್ ಆಗಿದೆ ನೋಡ್ತಾ ಹೋಗೋಣ. ಸೊ ನಿಮಗೆ ಯಾವೆಲ್ಲ ಕಾಲೇಜು ಮಾಕ್ ರೌಂಡಲ್ಲಿ ಸಿಕ್ಕಿತ್ತು, ಈಗ ಯಾವ ಕಾಲೇಜ್ ಸಿಕ್ಕಿದೆ, ಯಾವ ಬ್ರ್ಯಾಂಚ್ ಸಿಕ್ಕಿದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಷ್ಟು ಕಟ್ ಆಫ್ ವೇರಿಯೇಷನ್ಸ್ ಆಗಿದೆ ಅಂತ ನಿಮ್ಮ ಫ್ರೆಂಡ್ಸಿಂದ ನಿಮಗೂ ಗೊತ್ತಾಗುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಗೊತ್ತಾಗುತ್ತೆ. ಈಗ ನಾನು RV ಕಾಲೇಜು, ಈ ಒಂದು ಲೆಫ್ಟ್ ಸೈಡಲ್ಲಿರೋದು ಮಾಕ್ ರೌಂಡು, ರೈಟ್ ಸೈಡಲ್ಲಿರೋದು ಪ್ರಾವಿಸ್ನಲ್ ರೌಂಡು, ಅಂದರೆ ಫಸ್ಟ್ ರೌಂಡ್ ಪ್ರಾವಿಸ್ನಲ್ ಅಲಾಟ್ಮೆಂಟ್. ಈಗ ನೀವು ನೋಡ್ತಾ ಇರ್ಬೋದು ಕೆಲವೊಂದು ಕೋರ್ಸಸ್ಗೆ ಕಟ್ ಆಫು ಡಿಕ್ರೀಸ್ ಆಗಿದೆ. ಕಟ್ ಆಫ್ ಡಿಕ್ರೀಸ್ ಅಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಏರೋಸ್ಪೇಸು 1 ಜನರಲ್ಗೆ 6000 ಇಂದ್ರೆ ಸಿಗ್ತಾಯಿತ್ತು, ಬಟ್ ಪ್ರಾವಿಸ್ನಲ್ಲಿ 7000 ಇಂದರೂ ಸಿಕ್ಕಿದೆ. ಸೊ ಆಲ್ಮೋಸ್ಟ್ 700 ಕಟ್ ಆಫು ನಿಮಗೆ ವೇರಿಯೇಷನ್ಸ್ ಇದೆ. ನೆಕ್ಸ್ಟು ಇಲ್ಲಿ ನೀವು ನೋಡ್ತಾ ಇರ್ಬೋದು 2A ಜನರಲ್ಗೆ 5000 ಇದ್ರೆ ಸಿಗ್ತಾಯಿತ್ತು ಮಾಕ್ ರೌಂಡಲ್ಲಿ, ಬಟ್ ಇಲ್ಲಿ 2000, ಆಲ್ಮೋಸ್ಟ್ ಎಷ್ಟು 3000 ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗಿದೆ, ಓಕೆನಾ. ನೆಕ್ಸ್ಟು ಅದೇ ರೀತಿ ನೀವು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ನೋಡ್ಬೋದು. ಸೊ 442 ಇತ್ತು, ಇಲ್ಲಿ 392. ಇಲ್ಲಿ ಜಾಸ್ತಿ ಏನು ವೇರಿಯೇಷನ್ಸ್ ಆಗಿಲ್ಲ. ಇಲ್ಲಿ ನೋಡಿ 1000ಗೆ ಸಿಗ್ತಾಯಿತ್ತು ಮಾಕ್ ರೌಂಡಲ್ಲಿ, ಬಟ್ ಇಲ್ಲಿ 741. ಸೊ ನಾನು 2A ಜನರಲ್ ಕಂಪೇರ್ ಮಾಡ್ತಾಯಿದ್ದೀನಿ. ಕೆಲವೊಂದು ಕ್ಯಾಟಗರಿಗೆ ಇನ್ಕ್ರೀಸ್ ಆಗಿರ್ಬೋದು, ಡಿಕ್ರೀಸ್ ಆಗಿರ್ಬೋದು. ಸೊ ಲಾಸ್ಟು ಕ್ಲೋಸಿಂಗ್ ರ್ಯಾಂಕ್ ಎಷ್ಟಿದೆ ಅದನ್ನು ಚೆಕ್ ಮಾಡಿ ಮಾಕ್ ರೌಂಡ್ಗೂ ಮತ್ತು ಫಸ್ಟ್ ರೌಂಡು. ಸೊ ಈಗ ನಿಮ್ಗೆ ಚೆಕ್ ಮಾಡಿದ್ರೆ ಕಟ್ ಆಫ್ ಎಷ್ಟು ವೇರಿಯೇಷನ್ಸ್ ಆಗಿದೆ ಅದೊಂದು ಐಡಿಯಾ ಬರುತ್ತೆ ಅಷ್ಟೇ. ಈಗ ಏನೂ ಚೇಂಜ್ ಮಾಡೋದಕ್ಕಾಗಲ್ಲ. ಸೊ ಸಿಕ್ಕಿರೋ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು, ಇಲ್ಲ ಸೀಟ್ ಹೋಲ್ಡ್ ಮಾಡ್ಕೋಬೇಕು, ಇಲ್ಲ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಬೋದು. ಇದು 3 ಆಪ್ಷನ್ ನಿಮಗಿರೋದು, ಅಥವಾ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗೋದು, ಓಕೆನಾ. ನೆಕ್ಸ್ಟು ಅದೇ ರೀತಿ ನಿಮಗೆ ಕೆಳಗಡೆ ಕಂಪೇರ್ ಮಾಡ್ತಾ ಬರ್ತೀನಿ. ಸೊ ಇದು ಯಾವ ಕಾಲೇಜ್, ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗು. ಸೊ ಇದರಲ್ಲಿ ಕಂಪೇರ್ ಮಾಡೋಣ. ಈಗ ನೀವು ನೋಡ್ತಾ ಇರ್ಬೋದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಆಲ್ಮೋಸ್ಟ್ ಎಲ್ಲ ಕೇಳೋದಲ್ವಾ. ಸೊ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗಲ್ಲಿ 2A ಜನರಲ್ಗೆ ಎಷ್ಟಿದೆ 6545. ಅದೇ ನಿಮಗೆ ಇಲ್ಲಿ 6126. ಸೊ ಕಟ್ ಆಫ್ 400 ಸಮಥಿಂಗ್ ವೇರಿಯೇಷನ್ಸ್ ಇದೆ. ಇದೇ ರೀತಿ ಪ್ರತಿಯೊಂದು ಕಾಲೇಜಿಗೂ ಕೂಡ ಅದರ ರೆಪ್ಯುಟೇಷನ್ ತಕ್ಕಂತೆ ಮತ್ತು ಕಾಂಪಿಟೇಷನ್, ಈ ವರ್ಷ ಎಷ್ಟು ಸ್ಟೂಡೆಂಟ್ಸು ಆ ಒಂದು ಕಾಲೇಜ್ನ ಅವರ ಕಾಲೇಜ್ ಲಿಸ್ಟಲ್ಲಿ ಆ್ಯಡ್ ಮಾಡಿರ್ತಾರೆ, ಇದೆಲ್ಲ ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಇದನ್ನು ಅವರು ನಿಮಗೆ
ಈಗೇನು ಕಟ್ ಆಫ್ ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ನೀವು ಕಂಪೇರ್ ಮಾಡ್ಕೋಬೋದು. ಓಕೆನಾ? ಸೊ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೀಟ್ ಸಿಕ್ಕಿಲ್ಲ ಅಂದರೆ ಯಾವುದೇ ರೀತಿ ಟೆನ್ಷನ್ ಬೇಡ. ಸೊ ಬಟ್ ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿರಬೇಕು. ಇದೊಂದು ಇಂಪಾರ್ಟೆಂಟ್ ಥಿಂಗು. ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಕಟ್ ಆಫ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿದರೆ ಯಾವುದೇ ರೀತಿ ಗಾಬರಿ ಬೇಡ, ಯಾವುದೇ ರೀತಿ ಭಯ ಬೇಡ. ಯಾಕಂದರೆ ಮೆಡಿಕಲ್ ಸ್ಟೂಡೆಂಟ್ಸು ಕೂಡ ಆಪ್ಷನ್ ಎಂಟ್ರಿ ಮಾಡ್ತಿರೋದ್ರಿಂದ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗ್ತಾಯಿದೆ. ನೆಕ್ಸ್ಟು ಬರ್ತಾ ಬರ್ತಾ ನಿಮಗೆ ಬೆಟರ್ ಕಾಲೇಜ್ ಸಿಗ್ತಾ ಹೋಗುತ್ತೆ. ಈಗ ಸಿಕ್ಕಿರುತ್ತೆ, ನಿಮ್ಮ ಟಾರ್ಗೆಟು CS AML ಈ ರೀತಿ ಇರುತ್ತೆ ಅಲ್ವಾ? ಸೊ ಸೆಕೆಂಡ್ ರೌಂಡಲ್ಲಿ ಅಥವಾ ಥರ್ಡ್ ರೌಂಡಲ್ಲಿ ಅದು ಸಿಗೋ ಚಾನ್ಸಸ್ ಇದೆ. ಬಟ್ ನೀವು ಪೇಷನ್ಸಿಂದ ವೆಯ್ಟ್ ಮಾಡಬೇಕು. ಪ್ರೋಸೆಸ್ ಬಗ್ಗೆ ಎಲ್ಲ ಕರೆಕ್ಟಾಗಿ ತಿಳ್ಕೊಬೇಕು. ನೆಕ್ಸ್ಟ್ ಇದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಬರ್ತಾ ಇರುತ್ತೆ. ಸೀಟ್ ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು, ಚಾಯ್ಸ್ 1 ಚಾಯ್ಸ್ 2 ಇದೆರಡರಲ್ಲಿ ಯಾವ್ದು ಬೆಟರು, ಇದ್ರ ಬಗ್ಗೆನೂ ವೀಡಿಯೋಸ್ ಮಾಡ್ತೀನಿ. ಸೊ ಚಾಯ್ಸ್ ಎಂಟ್ರಿ ಬಗ್ಗೆ ಸಪ್ರೇಟ್ ಡೆಡಿಕೇಟೆಡ್ ವೀಡಿಯೋ ಬೇಕು ಅಂತ ಹೇಳಿದ್ರೆ ಚಾಯ್ಸ್ ಎಂಟ್ರಿ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟು ನೋಡೋಣ ಎಷ್ಟು ಸ್ಟೂಡೆಂಟ್ಸ್ಗೆ ಕ್ಯೂರಿಯಸ್ ಆಗಿರ್ತೀರ ಚಾಯ್ಸ್ ಎಂಟ್ರಿ ಬಗ್ಗೆ ತಿಳ್ಕೊಬೇಕು ಅಂತ. ಸೊ ವೀಡಿಯೋ ಮಾಡ್ತೀನಿ. ಬಟ್ ಕಮೆಂಟ್ ಬಾಕ್ಸಲ್ಲಿ ನೋಡೋಣ ಎಷ್ಟು ಸ್ಟೂಡೆಂಟ್ಸು ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ ಅಂತ. ಸೊ ಒಂದು ಐಡಿಯಾ ಬಂದಿರುತ್ತೆ ನಿಮಗೀಗ ಕಟ್ ಆಫ್ ಎಷ್ಟು ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಅಂತ. ಕೆಲವೊಂದು ಕಾಲೇಜಲ್ಲಿ ಏನೂ ಚೇಂಜಸ್ ಇರೋದಿಲ್ಲ, ಕೆಲವೊಂದು ಕಾಲೇಜಲ್ಲಿ ಚೇಂಜಸ್ ಇರುತ್ತೆ. ಈಗ ಸರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದರಲ್ಲಿ ನೋಡೋಣ. ಸೊ ಇದರಲ್ಲಿ ಎಷ್ಟು ಕಟ್ ಆಫ್ ವೇರಿಯೇಷನ್ಸ್ ಆಗಿದೆ ಅಂತ ನೋಡಿ. ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಒಂದು ಜನರಲ್ಗೆ 15,000 ಇದ್ರೂ ಸಿಕ್ಕಿತ್ತು, ಬಟ್ ಇಲ್ಲಿ 9,800. ನೆಕ್ಸ್ಟು ಸಿವಿಲ್ ಇಂಜಿನಿಯರಿಂಗು 2A ಜನರಲ್ 76 ಇತ್ತು, ಇಲ್ಲಿ 73,000. ಆಲ್ಮೋಸ್ಟ್ ಎಷ್ಟು 3,000. ಇಲ್ಲಿ 20,000 ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು, ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತು ಸೈಬರ್ ಸೆಕ್ಯೂರಿಟಿ ಎಷ್ಟು 20,000, 16,000. ಈ ರೀತಿ ಪ್ರತಿಯೊಂದು ಕೂಡ ವೇರಿಯೇಷನ್ಸ್ ಇದೆ. ನೋಡೋಣ ನೆಕ್ಸ್ಟು ಫಸ್ಟ್ ರೌಂಡ್ಗೆ ಈಗ ಅಡ್ಮಿಷನ್ ಎಷ್ಟು ಜನ ಆಗ್ತಾರೆ ಮತ್ತು ನಿಮ್ಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅದೆಲ್ಲ ನೆಕ್ಸ್ಟ್ ಅಪ್ಡೇಟ್ ಆಗುತ್ತೆ. ಸೊ ಎಷ್ಟು ಜನ ಅಡ್ಮಿಷನ್ ಆಗಿದ್ದಾರೆ ಅದೆಲ್ಲ ಬರುತ್ತೆ. ಇದ್ರ ಬಗ್ಗೆ ಎಲ್ಲ ಟೆನ್ಷನ್ ಮಾಡ್ಕೋಬೇಡಿ. ಸೊ ಆಪ್ಷನ್ ಎಂಟ್ರಿ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ಕಟ್ ಆಫ್ ಎಲ್ಲ ರೆಫರೆನ್ಸ್ ಆಗಿ ಇಟ್ಕೊಂಡ್ರೆ ನೀವು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿರ್ತೀರ. ಓಕೆನಾ? ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.